ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ಒಂದು ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ತನಿಖೆಗೆ ಸರ್ಕಾರ ಕೊಟ್ಟಿದೆ. ಈ ವಿಚಾರವಾಗಿ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಸ್ಐಟಿ ತನ್ನ ತನಿಖೆಯನ್ನು ಆರಂಭ ಕೂಡ ಮಾಡುತ್ತೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದೀವಿ. ಸಂತ್ರಸ್ತ ಮಹಿಳೆಯನ್ನ ಮಹಿಳಾ ಆಯೋಗ ಸಂಪರ್ಕ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣಗೆ ನೋಟಿಸ್ ಕೊಡೋದು ಎಸ್ಐಟಿ ಅಧಿಕಾರಿಗಳಿಗೆ ಬಿಟ್ಟಂತಹ ವಿಚಾರ. ಅವ್ರು ಬೇಕು ಅಂತಂದರೆ ವಿಚಾರಣೆ ಕರಿಬೋದು, ನೋಟಿಸ್ ಕೊಟ್ಟು, ಬೇಡ ಅಂದರೆ ಇಲ್ಲ. ಬಟ್ ಯಾರ್ಯಾರು ಮಹಿಳೆಯರು ಆ ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅವರನ್ನು ಮಹಿಳಾ ಆಯೋಗ ಸಂಪರ್ಕ ಮಾಡ್ತಾ ಇದೆ ಅಂತ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಧಾರದ ಮೇಲೆ ಆಯೋಗದವರು ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ. ನೋಟಿಸ್ ಏನಾದ್ರು ಕೊಡ್ತೀರಾ ಸರ್? ಗೊತ್ತಿಲ್ಲ, ಪ್ರೊಸೀಜರು ಲೀಗಲ್ ಪ್ರೊಸೀಜರ್ಸ್ ಏನು ಮಾಡ್ತಾರೆ ಅದನ್ನು ಮಾಡ್ತಾರೆ. ಈ ಮಧ್ಯದಲ್ಲಿ ಅವರು ದೇಶ ಬಿಟ್ಟು ಹೋಗಿದ್ದಾರೆ ಅಂತೇಳಿ ಸುದ್ದಿ ಬಂದಿದೆ. ಆಗ ಅದು ಏನು ಮುಂದಕ್ಕೆ ಯಾವ ರೀತಿ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದನ್ನು SIT ಅವರು ತಗೊಳ್ತಾರೆ. ಅಂದರೆ ಸರ್, ಅಲ್ಲಿ ಸಾಮಾಜಿಕ ಕಾರ್ಯಕರ್ತರು ಮಹಿಳಾ ಆಯೋಗದ ಗಮನಕ್ಕೆ ತಂದಿರೋದು ಅಂತಿರೋದು, ಆದರೆ ನೀವೀಗ ಖುದ್ದು ಆ ಮಹಿಳೆಯರೇ ಬಂದು ಗಮನಕ್ಕೆ ತಂದಿದ್ದಾರೆ ಅನ್ನೋ ಥರದ್ದು ಆ ರೀತಿ ಹೇಳಿದ್ದಾರೆ ಅವರು. ಅದರ ಆಧಾರದ ಮೇಲೆ ಈಗ ಸರ್ಕಾರ ತೀರ್ಮಾನ ಮಾಡಿದೆ. ಇವತ್ತು ಆಗ್ಬೋದು ಸರ್? ಯಾವಾಗ ಆಗ್ಬೋದು? ಯಾವುದು? SIT ಅಧಿಕೃತವಾಗಿ ಅಫಿಷಿಯಲಿ ಅನೌನ್ಸ್ಮೆಂಟ್? ಅಫಿಷಿಯಲಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ಆಗುತ್ತೆ. ಈ ಪ್ರಜ್ವಲ್ ರೇವಣ್ಣ ಅವ್ರನ್ನ ಈಗ ಹುಡುಕಾಟ ಅಥವಾ ಏನಾದರೂ ಕರೆತರುವಂಥದ್ದು ಅದು ಒಂದು ಸಾರಿ SIT ನಾವು ಇದನ್ನು ವಹಿಸ್ಕೊಟ್ಟ ಮೇಲೆ SIT ಅವರು ಏನು ತೀರ್ಮಾನ ಮಾಡ್ತಾರೆ ಅದು ಅವರಿಗೆ ಬಿಟ್ಟಿದ್ದು, ನಾವು ಅದಕ್ಕೆ ಇಂಟರ್ಫಿಯರ್ ಆಗಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಈಗ ವಿದೇಶಕ್ಕೆ ಹೋಗಿರೋದ್ರಿಂದ ಸಹಜವಾಗಿ ಒಂದಷ್ಟು ಅದೆಲ್ಲವನ್ನು ಕೂಡ SIT ಅವರೇ ಮಾಡಬೇಕಲ್ವ. ಅವ್ರನ್ನ ಒಂದು ವೇಳೆ ಅವ್ರು ಹೋಗಿದ್ದಾರೆ ಅಂತ ಗ್ಯಾರಂಟಿ ಆದರೆ ಅವ್ರನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ತನಿಖೆ ಯಾವ ರೀತಿ ಮಾಡಬೇಕು ಅದೆಲ್ಲ ಅವ್ರು ಮಾಡ್ಕೊಳ್ತಾರೆ. ನಾವೇನು ಅವರಿಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋದಿಲ್ಲ. ಒಂದು ಸಾರಿ SIT ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ನೇತೃತ್ವದಲ್ಲಿ ಮಾಡ್ತೇವೆ. ಈಗ ಬಹುಶಃ ಇನ್ನೊಂದು ಗಂಟೆಯಲ್ಲಿ ಆರ್ಡರ್ ಇಶ್ಯೂ ಮಾಡ್ತೀವಿ. ತಮ್ಮನ್ನು ಸಂಪರ್ಕಿಸುವಂಥದ್ದು, ತಮ್ಮ ಜೊತೆ ಇಲ್ಲ, ನನಗೆ ಯಾರು ನಾವೆಲ್ಲ ಚುನಾವಣೆಯಲ್ಲಿ ಬ್ಯುಸಿ ಇದ್ವಲ್ಲ, ನಮಗೆ ಯಾರು ಸಂಪರ್ಕ ಮಾಡಿಲ್ಲ. ಮುಖ್ಯಮಂತ್ರಿಗಳಿಗೆ ಆಯೋಗದವರು ಪತ್ರ ಬರೆದಿದ್ದಾರೆ, ಅಧ್ಯಕ್ಷರು. ಆಮೇಲೆ DG ಅವರಿಗೆ ಪತ್ರ ಬರೆದಿದ್ದಾರೆ ಅವರು. ಸೊ ಹಾಗಾಗಿ ಈಗ ಅದರ ಆಧಾರದ ಮೇಲೆ ನಾವು SIT ಸೀರಿಯಸ್ ಆಗಿ ತೊಗೊಂಡಿದೆ. ಹೌದು, ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದೆ. ಅದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಾಂದರೆ CID ಒಳಗಡೆ SIT ಮಾಡುವಂಥದ್ದು ಇದೀಗ ಅನೌನ್ಸ್ ಮಾಡ್ತೀವಿ. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಅವರ ನೇತೃತ್ವದಲ್ಲಿ ಮಾಡ್ತೇವೆ. ಅದು ಯಾರು ಅನ್ನೋದನ್ನು ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಒಳಗಾಗಿ ಮಾಡ್ತೀವಿ. ಭಾನುವಾರ ಬೇರೆ ಎಲ್ಲ ನೋಡಿ. ನಾವು 36 ಗೃಹ ಸಚಿವರು ಮಾತನಾಡ್ತಾ ಹೇಳ್ತಾ ಇದ್ರು, ಒಂದು ಸರ್ತಿ SIT ಫಾರ್ಮ್ ಆದಮೇಲೆ ಅಂದರೆ ಇನ್ನೊಂದು ಅರ್ಧ 1 ಗಂಟೆನಲ್ಲಿ ಆಗುತ್ತೆ. ಅವರು ಲೀಗಲ್ಲಾಗಿ ಏನು ಮಾಡಬೇಕು ಅದನ್ನು ಅವರು ಮಾಡ್ತಾರೆ. ನೋಟಿಸ್ ಕೊಡಬೇಕಾ ಬೇಡವಾ ಮತ್ತೊಂದು ಮಗದೊಂದು ಇವೆಲ್ಲ ಅವ್ರಿಗೆ ಬಿಟ್ಟಿದ್ದು. ಜೊತೆಗೆ ಒಂದು ವೇಳೆ ಏನಾದರೂ ಸಂತ್ರಸ್ತೆಯರೇನಾದ್ರು ಬಂದು ಕಂಪ್ಲೇಂಟ್ ಕೊಟ್ಟರೆ ಅದು ಬೇರೆ ಲೆಕ್ಕಾಚಾರ ಆಗಿಬಿಡುತ್ತೆ. ಸದ್ಯಕ್ಕೆ ಈಗ ಪ್ರಜ್ವಲ್ ರೇವಣ್ಣ ದೇಶದಲ್ಲಿ ಇಲ್ಲ ಅಂತ. ಬಟ್ ಇವರು SIT ತನಿಖೆ ಮಾಡ್ತೀವಿ ಅಂತ ಹೇಳಿದ್ದು ನಿನ್ನೆ ರಾತ್ರಿ, ಅವರು ನಿನ್ನೆ ಬೆಳಗ್ಗೆನೇ ಹೊರಟಿದ್ದಾರೆ.